ವೆಲ್ಕಮ್ ಟು ಅಮ್ಮನ ಸ್ಪೆಷಲ್ ಕೈರುಚಿ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರಮಿಳಾ. ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮೆಂತ್ಯ ಪಲಾವ್ನ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ತುಂಬ ಈಸಿಯಾಗಿದೆ, ನಿಮಗೆ ವರ್ಕ್ ಆಗುತ್ತೆ ಅನ್ಕೋತೀನಿ. ಮೊದಲಿಗೆ ಒಂದು ಪ್ಲೇಟ್ನಲ್ಲಿ 1-2 ಸೀಳು ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿ ತುರಿ, ಒಂದು 10ರಿಂದ 15 ಹಸಿಮೆಣಸಿನಕಾಯಿ, ಹಾಗೆ ಶುಂಠಿ, ಇದೆಲ್ಲವನ್ನು ತೆಗೆದು ಇಟ್ಕೊಂಡು ಒಂದು ಮಿಕ್ಸಿ ಜಾರನ್ನು ರೆಡಿ ಮಾಡಿ ಅದರೊಳಗೆ ಕಾಯಿ ತುರಿ, ಹಸಿಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಕುಕ್ಕರನ್ನು ಓಪನ್ ಮಾಡಿ ಇಟ್ಕೊಂಡು ಅದನ್ನು ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕಾಯಿಸಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಷ್ಟು ಬೇಕು ನಿಮಗೆ ಅಷ್ಟನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಒಂದು 1/2 ಸ್ಪೂನ್ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಪಲಾವ್ ಎಲೆ ಅಂದರೆ ಪಲಾವೆಲ್ಲ ಮಾಡಬೇಕಾದ್ರೆ ಎಲೆ ಯೂಸ್ ಮಾಡ್ತೀವಲ್ವ, ಅದಕ್ಕೋಸ್ಕರ ಅದು, ಹಾಗೆ ಗೋಡಂಬಿ, ಸೋಂಪು, ಚಕ್ಕೆ, ಲವಂಗ, ಜೀರಿಗೆ, ಹಾಗೆ ಏಲಕ್ಕಿ, ಇದೆಲ್ಲವನ್ನು ನಾವು ಒಗ್ಗರಣೆಯಲ್ಲಿ ಹಾಕಬೇಕು. ಒಂದೊಂದೇ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಹಾಕ್ತಾ ಅದನ್ನು ಡೀಪ್ ಫ್ರೈ ಮಾಡೋಣ. ಅದೆಲ್ಲ ಟೇಸ್ಟಿ ಜೊತೆಗೆ ತುಂಬ ಗುಡ್ ಸ್ಮೆಲ್ಲನ್ನು ಕೊಡುತ್ತೆ, ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಇದೆಲ್ಲ, ಸೋಂಪು ಅದೆಲ್ಲ ತಿನ್ನೋದ್ರಿಂದ. ಸೊ ನಾವು ಅಡುಗೆಯಲ್ಲಿ ಈ ಥರ ಐಟಮ್ಸ್ಗಳನ್ನ ಬಳಸಬೇಕು. ಹಾಗೆ ನಾವು ಗೋಡಂಬಿ ಏನಕ್ಕೆ ಹಾಕ್ತಾಯಿದ್ದೀವಿ ಅಂದರೆ ಸ್ವಲ್ಪ ಟೇಸ್ಟು ಮತ್ತು ಅವಾಗವಾಗ ಗೋಡಂಬಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಾಯಿದ್ದೀವಿ. ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ 1-2 ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ನ ಹಾಕಿ ಫ್ರೈ ಮಾಡೋಣ. ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ. ಅದಾದಮೇಲೆ ಅದಕ್ಕೆ 1 ಬೌಲ್ ಅವರೆಕಾಳನ್ನು ಹಾಕೋಣ. ಗೊತ್ತಾಗ್ತಿದೆ ಅಲ್ಲ ನಿಮಗೆ, ಇದು ಅವರೆಕಾಳು ಅಂತ ಹೇಳ್ಬಿಟ್ಟು. ಅವರೆಕಾಯಿ ಸೀಸನ್ ಇದ್ದಾಗ ಇದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈವನ್ ಬಟಾಣಿನೂ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಅದಾದಮೇಲೆ 3 ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊವನ್ನು ಹಾಕಿ ಫ್ರೈ ಮಾಡೋಣ. ಏನು ತುಂಬ ಕಷ್ಟದ ವಿದ್ಯೆ ಅಲ್ಲ, ಬಟ್ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೇಕು ಅನ್ನೋದ್ರಿಂದ ಸೊ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿಕೊಂಡು ಅಡುಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ತಿನ್ಬೋದು ಅನ್ನೋದಕ್ಕೆ. ಅದಾದಮೇಲೆ ಮೆಂತ್ಯ ಪಲಾವ್ ಅಂದರೆ ಮೆಂತ್ಯ ಸೊಪ್ಪು ಬೇಕೇ ಬೇಕಲ್ವ, ಅದನ್ನು ಫಸ್ಟು ವಾಶ್ ಮಾಡಿ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಒಗ್ಗರಣೆಗೆ ಹಾಕಿ ಫ್ರೈ ಮಾಡಬೇಕು. ಹಾಗೆ ನಾವು ಏನು ಪೇಸ್ಟನ್ನು ಮಾಡಿಟ್ಕೊಂಡಿರ್ತೀವಿ ಮಸಾಲ, ಅದನ್ನು ಕೂಡ ಆ್ಯಡ್ ಮಾಡಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದಾದಮೇಲೆ ನಾನು 2 ಗ್ಲಾಸ್ ರೈಸಿಗೆ 4 ಗ್ಲಾಸ್ ವಾಟರನ್ನ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಕೈಯನ್ನು ಆಡಿಸಿ ಬಿಡಬೇಕು. ಅದಾದಮೇಲೆ ತೊಳೆದು ಇಟ್ಟಿರುವಂತಹ ರೈಸನ್ನು 2 ಗ್ಲಾಸ್ ರೈಸ್ ತೊಗೊಂಡಿದ್ದೆ ನಾನು, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಇನ್ನೂ ಒಂದು ಸರಿ ಅದನ್ನು ಪೂರ್ತಿ ಎಲ್ಲ ಕ್ಲೀನಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಮಾಡಿ, ಅದಾದಮೇಲೆ ಅದಕ್ಕೆ ಟೇಸ್ಟಿಗೋಸ್ಕರ ಸ್ವಲ್ಪ ಗರಂ ಮಸಾಲ, ಹಾಗೆ 1/4 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ನ ಕೂಡ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1-2 ಪೀಸ್ ಬೆಲ್ಲ ಬರುತ್ತೆ ಅಲ್ವಾ, ಬಿಕಾಸ್ ಖಾರ ಗಿರ ಇದ್ದರೆ ಕಷ್ಟ ಆಗುತ್ತೆ ನೋಡಿ. ಸೊ ಆ ಖಾರನೆಲ್ಲ ಮ್ಯಾನೇಜ್ ಮಾಡಬೇಕು ಅಂದರೆ 1-2 ಪೀಸ್ ಬೆಲ್ಲವನ್ನು ಹಾಕಿ ಎಲ್ಲ ಕ್ಲೋಸ್ ಆಯಿತು, ಎಲ್ಲ ಮಿಕ್ಸ್ ಮಾಡಿ ಕುಕ್ಕರನ್ನು ಕ್ಲೋಸ್ ಮಾಡಬೇಕು. 2 ವಿಸಲ್ ಆದಮೇಲೆ ಕುಕ್ಕರನ್ನು ಓಪನ್ ಮಾಡಬೇಕು. ಸೊ ಈಗ ರೆಡಿಯಾಗಿದೆ ನೋಡಿ, ಬಿಸಿ ಬಿಸಿ ಮೆಂತ್ಯ ಪಲಾವ್. ಒಬ್ಬೊಬ್ಬ ಬಿಸಿ ಬಿಸಿಯಾಗಿದೆ, ಹೇಗಿದೆ ಅಂತ ನೋಡಬೇಕು ಇವಾಗ. ಸೊ ಅದನ್ನು ಓಪನ್ ಮಾಡಿದ ಮೇಲೆ ಪೂರ್ತಿ ಎಲ್ಲ ಕಡೆ ಸೊಪ್ಪೆಲ್ಲ ಹರಡ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಪ್ಲೇಟಿಗೆ ಸರ್ವ್ ಮಾಡಬೇಕು. ಅಬ್ಬಾ, ತುಂಬ ಟೇಸ್ಟಿಯಾಗಿ ಸ್ಮೆಲ್ ಬರ್ತಾ ಇದೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೆ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ಬೇಕು ಅಂತ ಹೇಳಿದ್ರೆ ಮೊಸರು ಬಜ್ಜಿಯನ್ನು ಕೂಡ ಜೊತೆಯಲ್ಲಿ ಕಾಂಬಿನೇಷನ್ ಆಗಿ ತಿನ್ಬೋದು. ಈ ಮೊಸರು ಬಜ್ಜಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ಚಾನಲಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಪ್ರಮಿಳಾ.
ಥ್ಯಾಂಕ್ ಯು ಸೋ ಮಚ್.